ಈಗ ಫೋಟೋಶೂಟ್ ಅನ್ನೋದು ಕಾಮನ್ ಟ್ರೆಂಡ್ ಆಗಿ ಬಿಟ್ಟಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸದಾ ಫೋಟೋಗಳದ್ದೇ ಕಾರುಬಾರು. ಅದರಲ್ಲೂ ಈ ಸಿನಿ ತಾರೆಯರು ವಿಭಿನ್ನವಾದ ಫೋಟೋ ಶೂಟ್ ಮಾಡಿಕೊಂಡು ತಮ್ಮ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಇನ್ನು ಕೆಲವರು ಪಡ್ಡೆ ಹುಡುಗರ ನಿದ್ದೆಯನ್ನು ಗೆಡಿಸ್ತಾರೆ. ಇದೀಗ ವೈಷ್ಣವಿ ಗೌಡ ಅವರು ಸಖತ್ ಹಾಟ್ ಫೋಟೋಗಳನ್ನು ಕ್ಲಿಕ್ಕಿಸಿದ್ದು ಇದೀಗ ಭಾರಿ ವೈರಲ್ ಆಗ್ತಿದೆ. ವೈಷ್ಣವಿ ಗೌಡ ಮೊಟ್ಟ ಮೊದಲ ಬಾರಿಗೆ ತೆರೆ ಮೇಲೆ ಕಂಡಿದ್ದು ಕಲರ್ಸ್ ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ. ಇದರಲ್ಲಿ ಸನ್ನಿಧಿಯ ಪಾತ್ರವನ್ನು ಮಾಡಿದ ಇವರು ಪ್ರತಿ ಮನೆಯ ಮಗಳಾಗಿದ್ರು. ನಟ ಸೂರ್ಯ ಅವರು ಸಿದ್ಧಾರ್ಥಾಗಿ ಇದರಲ್ಲಿ ನಟಿಸಿದ್ರು. ಅವರಿಗೆ ನಾಯಕಿಯಾಗಿ ವೈಷ್ಣವಿ ಪಾತ್ರ ಬಹಳ ಜನಪ್ರಿಯತೆಯನ್ನು ಕಂಡಿತ್ತು. ಅವರಿಬ್ಬರ ಕೆಮಿಸ್ಟ್ರಿ ಎಲ್ಲಿಯವರೆಗೆ ಅಂದ್ರೆ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ, ಮದುವೆಯಾಗ್ತಿದ್ದಾರೆ ಎಂತಲೇ ಸುದ್ದಿಯಾಗಿತ್ತು. ಹೀಗೆ ಸನ್ನಿಧಿಯಾಗಿ ಗುರುತಿಸಿಕೊಂಡಿದ್ದ ವೈಷ್ಣವಿ ಅವರು ಅಗ್ನಿಸಾಕ್ಷಿ ಸೀರಿಯಲ್ ನಂತರ ಯಾವ ಧಾರಾವಾಹಿಯಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆ ನಂತರ ಅವರ ಗಿರಿಗಿಟ್ಲೆ ಸಿನಿಮಾ ಬಂದಿತ್ತು. ಆದರೆ ಕಿರುತೆರೆಯಲ್ಲಿ ಸಿಕ್ಕ ಯಶಸ್ಸು ಹಿರಿತೆರೆಯಲ್ಲಿ ಅವರಿಗೆ ದೊರಕಿರಲಿಲ್ಲ. ಆ ನಂತರ ಅವರು ಬ್ಯಾಂಗ್ ಆಗಿ ಕಾಣಿಸಿಕೊಂಡಿದ್ದು ಕನ್ನಡದ ಬಿಗ್ ಬಾಸ್ ಸೀಸನ್ 8ರಲ್ಲಿ. ಅಲ್ಲಿ ಅವರ ಮಾತುಕತೆ, ನಡತೆ, ಜೋಕ್ಸ್, ಮಾಡುತ್ತಿದ್ದ ಟಾಸ್ಕ್ ಎಲ್ಲವೂ ಜನರಿಗೆ ಇಷ್ಟವಾಗಿತ್ತು. ಪ್ರತಿದಿನ ಅವರ ಧ್ಯಾನ, ಯೋಗ ಭಾರಿ ವೈರಲ್ ಆಗಿತ್ತು. ಮಂಜು ಪಾವಗಡ ಜೊತೆಗಿನ ಕೀಟಲೆ ಎಲ್ಲರಿಗೂ ಭಾರಿ ಮನರಂಜನೆಯನ್ನು ಕೊಟ್ಟಿತ್ತು. ಮೊದಲು ಬಿಗ್ ಬಾಸ್ ಮನೆಯಲ್ಲಿ 10ರಲ್ಲಿ ಒಬ್ಬರಂತೆ ಇದ್ದವರು ಕೆಲವೇ ವಾರಗಳಲ್ಲಿ ಎಲ್ಲರಿಗೂ ಟಕ್ಕರ್ ಕೊಡಲು ಶುರು ಮಾಡಿ ಕೊನೆಗೆ 4ನೇ ವಿನ್ನರ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ರು ವೈಷ್ಣವಿ. ಈ ಬಿಗ್ ಬಾಸ್ ನಿಂದಾಗಿ ಅಪಾರ ಜನಾಭಿಮಾನವನ್ನು ಪಡೆದುಕೊಂಡ ವೈಷ್ಣವಿ ಅವರು ಇದೀಗ ಅನೇಕ ಜಾಹೀರಾತು, ಫೋಟೋಶೂಟ್ಗಳಲ್ಲಿ ಭಾರಿ ಬ್ಯುಸಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಸದಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರುವ ಇವರು ತಮ್ಮ ವಿಭಿನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಇದೀಗ ಇವರ ಕಪ್ಪು ಬಣ್ಣದ ಹಾಗೂ ಬಿಳಿ ಪಾರದರ್ಶಕ ಡ್ರೆಸ್ ಹಾಕಿರುವ ಫೋಟೋಗಳು ಭಾರಿ ವೈರಲ್ ಆಗ್ತಿದೆ. ನೋಡುಗರಿಗೆ ಕಸಿಬಿಸಿಯನ್ನು ತರಿಸುವಂತಿದೆ ಈ ಫೋಟೋಗಳು. ಈ ಫೋಟೋದ ಬಗ್ಗೆ ಒಂದಿಷ್ಟು ಮಂದಿ ವೈಷ್ಣವಿಯವರಿಗೆ ಇಂತಹ ಫೋಟೋಶೂಟ್ ಬೇಕಾಗಿರಲಿಲ್ಲ ಎಂದು ಕಾಮೆಂಟ್ ಮಾಡ್ತಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.